ನಿರ್ಧಾರವನ್ನು ಸನ್ಮಾನ್ಯ ಅಧ್ಯಕ್ಷರೊಳಗೆ ನಿರ್ಧಾರವನ್ನು ತೆಗೆದುಕೊಂಡಿದ್ವಿ. ಇದು ಎಲ್ಲರೂ ನಮ್ಮ ಮನವೊಲಿಸಿ ಎಲ್ಲ ಸಮುದಾಯದವರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಹಿಂದೆ ಏನು ನಾವು 17%ಗೆ 6.5 ಅನ್ನು ಮಾಡಿದ್ವಿ, ಅದೇ ರೀತಿ ಒಳಗ ಅದೇ ಪ್ರೊಪೋರ್ಷನೆಟ್ ಆಗಿ ಇಟ್ಕೊಂಡು 5.25 ಮತ್ತು 4.5 ಅಂತ ಇವತ್ತ ಒಂದು ಐತಿಹಾಸಿಕ ನಿರ್ಧಾರ ಎಲ್ಲರನ್ನೂ ಒಪ್ಪಿಸಿ ಎಲ್ಲಾ ಸಮುದಾಯದವರಿಗೂ ಅನ್ಯಾಯ, ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಅದರ ಜೊತೆಗೆ ರೋಸ್ಟರ್ ಬಗ್ಗೆ ನಮ್ಮ ಸಮಾಜ ಎಲ್ಲಾ ಸಮಾಜದಲ್ಲಿಯೂ ರೋಸ್ಟರ್ದ ಒಂದು ಆಸಕ್ತಿ ಇತ್ತು. ಅದು ವಿಶೇಷವಾಗಿ ಸಿ ಗ್ರೂಪ್ಗೆ ರಸ್ತೆ ಆಗ್ಬಿಡ್ತೈತೆ, ಎ ಆದ್ಮೇಲೆ ಬಿ, ಅದಕ್ಕಾದ್ಮೇಲೆ ಸಿ, ಅಂದ್ರೆ ಕನಿಷ್ಠ 35-40 ವರ್ಷ ಆದ್ಮೇಲೆ ಸಿ ಬರ್ತೈತಿ ಅನ್ನೋದನ್ನ ಎಲ್ಲರಿಗೂ ಆತಂಕ ಇತ್ತು. ನಮ್ಮ ಸಮುದಾಯದ ಎಲ್ಲಾ ತಜ್ಞರು ಬಂದು ನಮ್ಮ ಹತ್ರ ಆ ವಿಚಾರವನ್ನು ಚರ್ಚೆ ಮಾಡಬೇಕು. ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಸಚಿವ ಸಂಪುಟದ ಸಂದರ್ಭದಾಗ ಯಾರಿಗೂ ಅನ್ಯಾಯ ಆಗಬಾರ್ದು. ಎ, ಬಿ, ಸಿ ಇವ್ರು ಯಾರಿಗೂ ಅನ್ಯಾಯ ಆಗಿದ್ರೆ ಒಂದೇ ಸತೆ ಅವ್ರಿಗೆಲ್ಲರಿಗೂ ಅಪಾರ್ಟ್ಮೆಂಟ್ ಒಳಗ ಅವಕಾಶ ಸಿಗಬೇಕು. ಅದರ ಜೊತೆಗೆ ಈ ಗ್ರೂಪ್ಗಳಾಗ ಏನು ಅಲೆಮಾರಿಗಳನ್ನು ಕಟ್ಟಿದ್ದಾರೆ, ಅಲೆಮಾರಿಯನ್ನು ಇದ್ದಾರೆ, ಅವ್ರಿಗೆ 5% ಅಂದ್ರೆ 5ಕ್ಕಿಂತನೂ ಕಮ್ಮಿ ಆತಂದ್ರೆ ಅವಾಗ ಜನರಲ್ ಎಸ್ಸಿ ಅಂತಂದು ಕ್ಯಾಟಗರಿ ಮಾಡಿರೋದ್ರಿಂದ ಅದು ಎಲ್ಲರಿಗೂ ಅನುಕೂಲ ಆಗುತ್ತೆ. ಮಾಸ್ ಆಗಿರೋ ಹೊತ್ತಿನಾಗ ನಾವೆಲ್ಲರೂ ಒಂದು ನಾವು ಅಲೆಮಾರಿಗಳು ಕೊಟ್ಟು ಉಳಿದು 4 ಸಿ ಕ್ಯಾಟಗರಿ. ಅಕಸ್ಮಾತ್ ಅಲೆಮಾರಿಗಳು ಇಲ್ಲ ಅಂದ್ರೆ ಅದು ಸಿ ಕ್ಯಾಟಗರಿಗೆ ಕೊಡುವಂತ ಕೆಲಸವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅಂದ್ರೆ ಈ ರೀತಿ ಆಗಿರೋದ್ರಿಂದ ಯಾವ ಸಮುದಾಯಕ್ಕೂ 101 ಸಮುದಾಯಕ್ಕೂ ಯಾರಿಗೂ ಅನ್ಯಾಯ ಆಗದ ವಿಷಯದಲ್ಲಿ ಇವತ್ತು ನಿರ್ಧಾರ ಆಗಿದೆ. ಈ ನಿರ್ಧಾರಕ್ಕೆ ನಾನು ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ, ನಾನು ಸಮಾಜದ ಪರವಾಗಿ ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನು ಮಾಡ್ತೀನಿ ಮತ್ತು ಸಚಿವ ಸಂಪುಟದ ಎಲ್ಲಾ ಸದಸ್ಯರು, ಎಲ್ಲ ರೀತಿ ಕೋಆಪರೇಷನ್ ಮಾಡಿದಂತ ಎಲ್ಲಾ ಸದಸ್ಯರಿಗೂ ನಾನು ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನು ಮಾಡ್ತೀನಿ. ಅದರ ಜೊತೆಗೆ ಯಾವುದೂ ಗೊಂದಲ ಇರೋದ್ರೊಳಗ ಮುಗಿಸಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ಇದು ಒಂದು ಐತಿಹಾಸಿಕ ನಿರ್ಧಾರ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.